ಹಳ್ಳಿಗೂ ಒಂದು ನೀರಿನ ವ್ಯವಸ್ಥೆ ಮಾಡಿ ಒಂದು ಸಾಲಿ ಮತ್ತು ಗೋಡಾವನ ಕೊಟ್ಟರೆ ನಿಶ್ಚಿತವಾಗಿ ಭಾಳಷ್ಟು ಉದ್ಯೋಗ ಸೃಷ್ಟಿ ಆಗ್ತಾವೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದ್ರೆ ಮಾರ್ಕೆಟ್ ಸಿಗ್ತಿದ್ರೆ ನಮ್ಮ ರೈತ ಎಲ್ಲೇ ಸಿಗ್ತದೆ, ತಮ್ಮ ಪಂಚಾಯತಿಯಲ್ಲೇ ನಿಶ್ಚಿತವಾಗಿ ಇನ್ನೂ ಅನೇಕ ಇಂಪ್ರೂವ್ಮೆಂಟ್ ಆಗ್ತಾವೆ. ಮತ್ತು ಅವಾಗ ದುಡ್ಡು ನೇರವಾಗಿ ಬಂದು ಹತ್ತೋದ್ರಿಂದಾಗೆ ಅವನ ಅಭಿವೃದ್ಧಿ ಮಾಡ್ಕೊಳ್ಳಿಕ್ಕೆ ಸಾಧ್ಯದ. ಇದು ಸರಳ ಮಾರ್ಗ. ಈ ದಿಶೆಯಲ್ಲಿ ಪ್ರಯತ್ನವನ್ನು ನಮ್ಮ ಮುಂಬರುವ ಈ ಮುಖ್ಯಮಂತ್ರಿ ಪದವಿ ಕಾಂಪಿಟೇಟರ್ಗಳು ವಿಚಾರ ಮಾಡಿದ್ರು ಭಾಳ ಒಳ್ಳೆಯದು. ಇವರು ಒಳ್ಳೆ ಹಿಂದೆ ತಪ್ಪುಗಳಾಗಿರ್ಬೋದು, DK ಅವರಿಂದ ಆಗಿರ್ಬೋದು, ಸತೀಶ್ ಅವರಿಂದ ಆಗಿರ್ಬೋದು, ನಮ್ಮ ಪರಮೇಶ್ವರಪ್ಪನವರಿಂದ ಆಗಿರ್ಬೋದು, ಯಾವುದೇ ರಾಜಕಾರಣಿಯಿಂದ ಆಗಿರ್ಬೋದು, ತಪ್ಪುಗಳನ್ನು ವಿಮರ್ಶೆ ಮಾಡ್ತಾ ಕೊಡೋಗಿಂತಲೂ ಮುಂಬರುವ ದಿನಗಳು ಏನು ಮಾಡಬಲ್ಲರು, ಏನು ಮಾಡಬೇಕು ಅನ್ನೋದ್ರಲ್ಲಿ ವಿಚಾರಗಳನ್ನ ಹರಿಬಿಟ್ರೆ ಇವರಲ್ಲಿ ಯಾರೋ ಮುಖ್ಯಮಂತ್ರಿ ಆದರೂ ಒಂದು ಹೊಸ ಯುಗಕ್ಕೆ ಹೊಸ ನಾಂದಿ ಆಡೋದು. ಅದರಲ್ಲೇ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಇವತ್ತು ಹೊಸ ವ್ಯಕ್ತಿಯಾಗಿ ತಯಾರಾಗಿದ್ದಾರೆ. ಹಳೆಯ ಕಾಂಗ್ರೆಸ್ ಇವತ್ತು ಉಳಿದಿಲ್ಲ. ಹೊಸ ಕಾಂಗ್ರೆಸ್ಸಲ್ಲೇ ಹೊಸದಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಉಳುವುದಷ್ಟೇ ಅಲ್ಲ, ಅದಕ್ಕಾಗಿ ಹೋರಾಟ ಮಾಡುವಂಥವ್ರು ಯಾರೋ ಆದರೂ ಮುಖ್ಯಮಂತ್ರಿ. ಅದು ಇನ್ನೊಂದು ಇತ್ತೀಚೆಗೆ ಮತ್ತೊಂದು ಸಂತೋಷ ಪಡೋದಂದ್ರೆ ಕಾಂಗ್ರೆಸ್ ಇದರಲ್ಲೇ ಮುಖ್ಯಮಂತ್ರಿ ಪದವಿ ತಿಕ್ಕಾಟಿಗೆ ಒಂದು ಸ್ವಲ್ಪ ಕಡಿಮೆ ಆದಂಗೆ ಅಂತದ. ಭಾಳ ಸಂತೋಷ. ಅದು ಬಿಟ್ಟಷ್ಟು ಭಾಳ ಉತ್ತಮ. ಅದಕ್ಕಿಂತ ಒಳ್ಳೆಯ ಆಡಳಿತ ತಮಗೆ ಬಂದಂಥ ಕ್ಷೇತ್ರಗಳಲ್ಲಿ ಕೊಟ್ಟರೆ ಹೌದಪ್ಪ, ಇಲ್ಲಿ ಒಳ್ಳೆಯ ಆಡಳಿತ ಕೊಟ್ಟಿದ್ದಾರೆ. ಈಗ PWD ಡಿಪಾರ್ಟ್ಮೆಂಟ್ದಲ್ಲಿ ಭ್ರಷ್ಟಾಚಾರ ಸಾಕಷ್ಟು ಅಂತ ಕೇಳ್ತಾ ಇರ್ತೀವಿ, ಪರ್ಸೆಂಟೇಜ್ ಮೇಲೆ ನಡೀತದೆ ಅಂತ ಹೇಳ್ತಾ ಇದ್ವಿ. ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ಅದೇ ನೀರಾವರಿ ಸಹಿತ ಅದೇ ರೀತಿ ಅದ, ಅವರು ಅಲ್ಲಿ ಕಂಟ್ರೋಲ್ ಮಾಡಿ ಮತ್ತು ಈಗ ಎಲೆಕ್ಟ್ರಿಸಿಟಿ ಅಂತ ಫ್ರೀ ಕೊಡ್ತಾ ಇದ್ದಾರೆ. ಇಂಥವೆಲ್ಲ ಕೆಲಸಗಳು ಮಾಡಿಕೊಂಡು ಗೃಹ ಇಲಾಖೆಯಲ್ಲೇ ಈ ಹಿಂದೂ ಮುಸ್ಲಿಂ ಮತ್ತವು ಕ್ಲಾಸಸ್ ನಡೀತಾ ಇರ್ತಾವೆ, ಅದನ್ನು ಕಂಟ್ರೋಲ್ ಮಾಡಿ ಎಲ್ಲರೂ ಕೂಡಿ ಬದುಕುವಂಥ ವ್ಯವಸ್ಥೆ ಮಾಡಿಕೊಂಡು ಹೋದ್ರೆ ಇವರಲ್ಲಿ ಯಾರಾದರೂ ಆಗಲಿ ಎಲ್ಲರಲ್ಲೂ ಒಂದು ಸೆಕ್ಯುಲರಿಸ್ಟಿಕ್ ಐಡಿಯಾಗಳಿದ್ದಾವೆ. ಇವರು ಯಾರೂ ತಮ್ಮ ಐಡಿಯಾಲಜಿನ ಹಿಂಸರಿದ್ದವರಿಲ್ಲ. ಬಟ್ ಅದ್ರ ಕಾರ್ಯರೂಪಕ್ಕೆ ತಂದ್ರೆ ಇನ್ನೂ ಉತ್ತಮ ಆಗ್ಬೋದು ಅಂತ ಇವತ್ತೇನೋ ಅನ್ನಿಸ್ತಾ ಇತ್ತು. ಯಾಕಂದ್ರೆ ನಮ್ಮ DK ಶಿವಕುಮಾರ್ ಅವರು ಎಲ್ಲರೂ ಸರಿ ನಾವು ತೊಗೊಳ್ತೀವಿ ಅಂತೇಳಿದರು. ಸತೀಶ್ ಅವರು ಅದು ದೊಡ್ಡ ಗುಣ ಅದ, ಮತ್ತು ಪರಮೇಶ್ವರಪ್ಪನವರು ಅದ. ಯಾರಾದರೂ ಆಗಲಿ ಒಳ್ಳೆ ಆಡಳಿತ ಕೊಡೋ ಲಕ್ಷ್ಯ ಕೊಡಲಿ, ತಮಗೆ ಸಿಕ್ಕಂಥ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ. ಅನಗತ್ಯ ವಾದ ವಿವಾದ, ನಾನು ಹೆಚ್ಚು ನೀನು ಹೆಚ್ಚು ಅನ್ನೋಕ್ಕಿಂತ ವರ್ಕ್ ಮಾಡಿ ತೋರಿ ಸಚ್ಚಿನವ್ರಾಗು ದೊಡ್ಡವ್ರಾಗು ಭಾಳ ಯೋಗ್ಯ ಅಲ್ಲ. ಏನು ಅನಿಸ್ತದೆ ನಿಮಗೆ? ಇದು ಯೋಗ್ಯ ಅದು ಯೋಗ್ಯ ಅಲ್ರಿ, ತಪ್ಪು ಮಾಡಿರಿ, ಸರಿ ಅಲ್ರಿ, ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ, ಏನಾರು ಮಾಡಿರಿ, ಸದಾ ನೋಡ್ತಾ ಇರ್ರಿ ಮತ್ತು ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.